ನಾನು ಅವತ್ತು ಆ ಸ್ಟೇಟ್ಮೆಂಟ್ ಕೊಡೋ ದಿವಸ ಹಲವಾರು ವ್ಯಕ್ತಿಗಳ ಫೋನ್ ನಂಬರ್ನ, ಹಲವಾರು ವ್ಯಕ್ತಿಗಳು ಇನ್ವಾಲ್ವ್ ಆಗಿರೋಂಥ ಪ್ರೂಫ್ಗಳನ್ನ, ಅವ್ರ ಫೋಟೋ ಕಾಪಿಗಳನ್ನ, ಅವ್ರಿರೋ ಲೊಕೇಶನ್ಗಳನ್ನ, ಅವ್ರಿರೋ ಅಡ್ರೆಸ್ ಅನ್ನು ಕೊಟ್ಟು ಬಂದಿದ್ದೆ ನಾನಲ್ಲಿ. ಪಾಯಿಂಟ್ ನಂಬರ್ 1. ಸೆಕೆಂಡ್ ಪಾಯಿಂಟ್, ಎಷ್ಟು ಗಂಟೆಗೆ ಪೆನ್ ಡ್ರೈವ್ ಹಾಸನಿಗೆ ಬಂದು, ಯಾವ ವೆಹಿಕಲ್ ಅಲ್ಲಿ ಬಂದು, ಎಷ್ಟು ಗಂಟೆಲಿ ಆ ವ್ಯಕ್ತಿ ನನಗೆ ಫೋನ್ ಮಾಡಿದ್ದ, ಅಲ್ಲಿ ಆ ವ್ಯಕ್ತಿಯ ಫೋನ್ ನಂಬರ್ ಸಮೇತ ಕೊಟ್ಟಿದ್ದೆ. ಪೆನ್ ಡ್ರೈವ್ ಕಲೆಕ್ಟ್ ಮಾಡಿದ್ದೆ ಅವನಲ್ಲಿ. ಇವತ್ತು ಅವನು ಆರಾಮಾಗಿ ರಾಜಾರೋಷವಾಗಿ ರಾಜ್ ನಂಗೆ ನೆನೀತಾ ಕುಂತವ್ರು ಎಲ್ಲರೂ ಅಲ್ಲಿ ಆರಾಮಾಗಿ ಅವರೇ. ಅಲ್ಲಿ ಇಲ್ಲಿ ಆ ಪೆನ್ ಡ್ರೈವ್ ಹಂಚಿಕೆ ಮಾಡಿದ ಬಗ್ಗೆ ಯಾರೂ ಕೇಳ್ತಾ ಇಲ್ಲ. ಪಾಪ ಡೈಲಿ ವಿಡಿಯೋ ರಿಲೀಸ್ ಆಯ್ತಲ್ಲವೇ, ನಾವು ಹೇಳಕ್ಕಿಲ್ಲ. ಆ ಮಕ್ಕಳ ವರ್ಗದಲ್ಲಿ ಏನೋ ಯಾವ ದೃಷ್ಟಿಯಿಂದ ಅವ್ರು ಬಲಿಯಾದ ಗೊತ್ತಿಲ್ಲ. ಕೃತ್ಯದಲ್ಲಿ SIT ತನಿಖಾ ತಂಡ ಅಷ್ಟು ಬಿಗಿಯಾಗಿದ್ದೇ ಆಗಿದ್ರೆ ಪದೇ ವಿಡಿಯೋ ಹೆಂಗ್ ರಿಲೀಸ್ ಆಗ್ತಾಯಿತ್ತು? ಪದೇ ವಿಡಿಯೋ ಒಂದ್ ಪಾಯಿಂಟ್ ಕೊಡ್ತೀನಿ ಮುಗಿಸ್ತೀನಿ ನನಗೆ. ಅಲ್ಲಿ ನಾನು ಕ್ಲಿಯರಿಟಿ ಕೊಡ್ತೀನಿ. ಈಗ ಕ್ಲಿಯರಿಟಿ ಕೊಡ್ತೀನಿ. ಅಲ್ಲಿ ನಾನು ಕೊಡ್ತೀನಿ. SIT ತಂಡ ನಾನು ಹೋದಾಗ ಅಲ್ಲಿ ಅವರು ಪ್ರಾಮಾಣಿಕವಾಗಿದ್ದಾರೆ, ಬೇಗ ಮಾಡ್ತಾರೆ. ಅವ್ರನ್ನ ತಗೊಂಡ್ರಲ್ಲ, ಹುಮ್ಮಸ್ಸ ತಗೊಂಡ್ರಲ್ಲ. ಸರ್ ಈ ನಂಬರ್ ಕೊಡಿ ಸರ್, ಆ ನಂಬರ್ ಕೊಡಿ ಸರ್, ಇವ್ನು ಎಲ್ಲಿದ್ದ ಸರ್, ಇವ್ನ ಅಡ್ರೆಸ್ ಯಾವ ಸರ್, ಅದೆಲ್ಲಿ ಗೊತ್ತಾ ಸರ್ ಅಂತ ಎಲ್ಲ ಬಹಳ ಹುಮ್ಮಸ್ ತಾಂಡ. ನಾನು ಖುಷಿ ಆಯ್ತಲ್ಲಿ, ಎಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅಂದೆ ಅಲ್ಲಿ. ಅದಾದ ನಂತರ 3 ದಿವಸ ನಾವು ತನಿಖೆ ಆಗ್ಲೇ ಇಲ್ಲ ಅಲ್ಲಿ. ಮತ್ತೆ 2ನೇ ಸಲ ಮತ್ತೆ ನಾನು ಹೋದೆ. ನಾನಲ್ಲಿ ನಾನು ಒಂದು ಪ್ರೆಸ್ ಮೀಟ್ ಆದ್ಮೇಲೆ ಮತ್ತೆ ನಿಮ್ಗೆ ಹೇಳಿಲ್ಲ ನಲ್ಲಿ. ಮತ್ತೆ ನಾನು ಇನ್ನೊಂದು ಖಾಸಗಿ ಕಾರಣ ಹೋಗಿದ್ದೀನಿ ನಾನಲ್ಲಿ. ಆಗ ಹೇಳ್ತಾರೆ ಅಲ್ಲಿ, ಸರ್ DK ಶಿವಕುಮಾರ್ ಯಾರ ಬಂದಿದ್ದಾರಲ್ಲ ಅವ್ರು ಡಿಲಿಷನ್ ಮಾಡ್ಬಿಡೋಣ ಸರ್, ಅದು ನಿಮ್ಮ ಮುಂದೆ ಮಾಡ್ಬೇಕು, ಕ್ಯಾಮ್ರಾ ಆಗಿತ್ತಲ್ಲ ಸರ್. ನಾನು ಅವ್ರಿಗೆ ಸಿವಿಲ್ ಡ್ರೆಸ್ ಅಲ್ಲಿ ಇದ್ದಾರೆ ಸರ್. ನಾನು ಯಾರು ನೀವು ಪರಿಚಯ ಮಾಡ್ಕೊಂಡಿದ್ರಿ. ಸಣ್ಣಕ್ಕೆ ಯಾರಿದ್ದಾರೆ IPS ಆಫೀಸರ್, ಅವರು ಗೊತ್ತಿಲ್ಲ ನನಗೆ. IPS ಆಫೀಸರ್ SP ಸರ್ ಇಲ್ಲ, ಇಬ್ಬರೇ ಆಗಿರೋದ ಲೇಡೀಸು. ಖಂಡಿತ ಗೊತ್ತಾಗುತ್ತೆ. ತೋರಿಸಿ ಹೇಳಿ ಯಾರು ಹೇಳ್ತೀನಿ ನಾನು. ಈಗ ಹೇಳ್ಬಿಡ್ತೀನಿ. ಯಾರು ಸ್ನೇಹಿತರು ಫೋಟೋ ಕೊಡ್ತಾರೆ ನೋಡಿ, ಹೇಳ್ತೀನಿ ನನಗೆ. ನಾನು ಯಾರು ತನಿಖೆ ಮಾಡಿ ಅವ್ರು ಹೇಳ್ಬಿಡ್ತೀನಿ ನಾನು. ಆಗ ನನಗೆ ವಿಶ್ವಾಸ ಒಟ್ಟಾಗಿದ್ದಲ್ಲಿ. ಯಾವಾಗ ಆ ಪ್ಯಾರ ಡಿಲೇಟ್ ಮಾಡಿ ಅಂತ ಹೇಳಿದ್ರು ಆಗ ನನಗೆ ವಿಶ್ವಾಸ ಒಟ್ಟಾಗಿತ್ತು. ಆಮೇಲೆ ಇನ್ನೊಂದು ಹೇಳಿದ್ರಲ್ಲಿ, ನೀವು ಸುಮ್ಮನೆ ಆರೋಪ ಮಾಡೋದಲ್ಲ, ಅಲ್ಲಿ ಅದಕ್ಕೆ ಕರೆಕ್ಟ್ ದಾಖಲೆ ಕೊಡಬೇಕು ಅಂದ್ರು. ಹೌದು, ನಮ್ಮ ಸ್ಟೇಟ್ಮೆಂಟ್ ಕರೆಕ್ಟ್ ಅದ. ಕಾಪಿ ಇವರಲ್ಲ ಇರಿ ಸರ್. ನನಗೆ ಯಾಕೆ ಸುಳ್ಳು ಹೇಳ್ಬೇಕು ಸರ್? ಎಸ್ ಇವರೇ ಮಾಡಿ. ನಾನು ಅಲ್ಲ, ಸಿವಿಲ್ ಡ್ರೆಸ್ ಅಲ್ಲಿ ಇರೋರಿಗೆ ನೀವು ಯಾವ ಹೆಸರು ಕೇಳಕ್ಕಾಗಲ್ಲ. ನನಗೆ ಗೊತ್ತಿಲ್ಲ. ನಾವು ದೇವ್ ಹೇಳ್ತಾರಲ್ಲಿ ಸುಮನ್ ಡಿ ಪಂಡಿತ್ ಅಂತಲ್ಲಂತೆ. ಯಾಕೆ ತೋರಿಸ್ಬಿಡಿ, ಅವ್ನ ತಂದೆಲ್ಲ ಹಾಸ್ಪಿಟಲ್ ಕೂರಿಸ್ಬಿಟ್ಟು ನೋಡ್ಬಿಡಿ ನೀವು. ಸರ್ ನೋಡಿ, ಡ್ರೆಸ್ ಅಲ್ಲಿ ಇದ್ರೆ ಮೇಲೆ ನೇಮ್ ಪ್ಲೇಟ್ ಇರ್ತದೆ ಸರ್. ಸಿವಿಲ್ ಡ್ರೆಸ್ ಅಲ್ಲಿ ಇದ್ರೆ ನಿಮ್ಗೆ ಹೆಸರೇ ನಾವು ಕೇಳಕ್ಕಾಗಲ್ಲ ಆಫೀಸರ್ಗಳಿಗೆ. ಯಾರು ಅಣ್ಣ ನಿನ್ನಷ್ಟು ಬುದ್ಧಿವಂತಿಲ್ಲ ಕಾರಣ. ನಾನು ನಿಮ್ಮಷ್ಟು ಬುದ್ಧಿವಂತಿಲ್ಲ ಬಿಡಪ್ಪ. ಲಾಯರ್ ಅಷ್ಟೇ ನಾವು, ನಿನ್ನಷ್ಟು ಬುದ್ಧಿವಂತ ಆಗಿಲ್ಲ ಬಿಡೋದು. ಈಗ ಒಂದು ಓವರ್ ಆಲ್ ಆಗಿ ಸರ್, ಈ ಪ್ರಕರಣದ ನಾನು ಒಂದು ಕ್ಲೋಸ್ ಮಾಡ್ತೀನಿ. ನನ್ನ ಗುರುಗಳು ಇಂಗ್ಲಿಷಲ್ಲಿ ಮತ್ತು ಹಿಂದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲಿ. ಈ ಪ್ರಕರಣದ ರೂವಾರಿ, ಈ ಕೇಸಿನ ಮೂಲ ಪೆನ್ ಡ್ರೈವ್ ತರಿಸಿ ಈ ರಾಜ್ಯದ ಹೆಣ್ಣು ಮಕ್ಕಳ ಮಾನವನ್ನ ಶೀಲವನ್ನು ಹರಾಜಾಕಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ, ಅದರ ನೇತಾರ, ಅದರ ಮಹಾನಾಯಕ DK ಶಿವಕುಮಾರ್ ಅವರು. ಸಾಕಾ ಅಪ್ಪ? 10 ಸಲ 100 ಸಲ ಏನಾಗಿತ್ತು ಉತ್ತರ? ಅದು ಯಾರು? ಕಾರ್ತಿಕ್. ಅದು ಕಾರ್ತಿಕ್ ಕೊಟ್ಟಿದ್ದ ಪ್ರೂಫ್ ಕೊಟ್ಟಾಯ್ತಲ್ಲ ನಾವಲ್ಲಿ. ಯಾವುದು ನಮಗೆ ಕೊಟ್ಟರು ಕಾಪಿ ಕಣಪ್ಪ. ಕಾರ್ತಿಕ್ ಅದು ಒರಿಜಿನಲ್ ಇದೆ. ಕಾರ್ತಿಕ್ ಅದು ಒರಿಜಿನಲ್ ಪೆನ್ ಡ್ರೈವ್ ಇದೆ. ಅದು ಆಯ್ತು, ಓಕೆ. ಇಂಗ್ಲಿಷ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಥ್ಯಾಂಕ್ ಯು. ಏನು ಹೇಳಿ? ಯಾವುದೇ ಕಾರಣಕ್ಕೂ ಮಾಡಿಲ್ಲ, ಮಾಡೋದಿಲ್ಲ. ಈ ಕೇಸು ಬೇರೆ ರೀತಿ ಬರ್ಬೇಕಾದ್ರೆ
ಯಾವ ಬೇಜಾರು ಸರ್? ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಲಾಯರ್ ಆಗಿ ಒಬ್ಬ ಲಾಯರ್ ಮೇಲೆ ಇವರು ಆರೋಪಿ ಮಾಡಕ್ ಹೊರಟಾಗ ನಾನು ನೋಡ್ತಾ ಕುಂತ್ಕೋಬೇಕ? ನಾನು ಅವ್ರನ್ನ ಹಾಕ್ಸ್ಬಿಡ್ತೇನೆ ಒಳಕಲ್ಲಿ. ನನ್ಗೆ ಈ ಕೆಲಸ ಮಾಡೋ ಅವಶ್ಯಕತೆ ಇರ್ತಿಲ್ಲ. ಅಲ್ಲಿ ಅವ್ರ ಕಾಲ್ ರೆಕಾರ್ಡ್ ಮಾಡ್ಕೊಂಡು ಮಾಡೋಂಥ ಅವಶ್ಯಕತೆ ನನಗಿರ್ತಿಲ್ಲ. ಹೀನ ಬುದ್ಧಿ ನನಗಿಲ್ಲ. ಅಲ್ಲಿ ಯಾವಾಗ ನನ್ನನ್ನೇ ನೀನು ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ನಿನ್ಗೆ ನಾವ್ ಏನ್ ಮಾಡೋಕೆ ಮಾಡ್ತೀನಿ ಅಂತ ಯಾವ ಧಮಕಿ ಹಾಕಿದ್ರು ನಾನು ಅದಕ್ಕೆ ಸಿದ್ಧನಾದೆ. ಅದಕ್ಕೆ ನಾನು ಧಮಕಿಯಲ್ಲೆಲ್ಲ ಹೊರಡ್ತಾರೆ ಸರ್. ಅಂತ ಮಾತಾಡಕ್ ಬಂದಿದ್ದಾರೆ ಯಾರು ಸರ್? ಅಂತ ಮಾತಾಡಕ್ ಬಂದಿದ್ದಾರೆ ಯಾರು? ಅವ್ರು ಏಜೆಂಟ್ಗಳೇ. ಹೌದು, ಅವ್ರು ಕೇಳಿ ಎಲ್ಲ ಹೇಳ್ತಾರೆ. ಅಲ್ಲಿ ಅವ್ರು ಹೇಳಿಲ್ಲ. ಅಲ್ಲಿ ಯಾರೋ ಬ್ಲಾಕ್ ಮೇಲ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು 2 ವರ್ಷದಿಂದ ದೇವರಾಜಗೌಡ ಹೇಳಿರಲ್ಲ, ಶಿವರಾಮೇಗೌಡರಿಗೆ ಹೇಳಿ ಯಾವ್ದಾರ ಬ್ಲಾಕ್ ಮೇಲ್ ಮಾಡ್ಕೊಂಡು ದುಡ್ಡು ವಸೂಲಿ ಮಾಡ್ಕೊಂಡು ಬಂದಿದ್ದೀನೋ ಇವರೆಲ್ಲರೂ ಬ್ಲಾಕ್ ಮೇಲ್ ಮಾಡ್ಕೊಂಡು ಕನ್ಫರ್ಮ್ ಮಾಡಿ ಕೇಳಿ ಹೋಗಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.